ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಈ ವರ್ಷ KCT ಎಕ್ಸಾಮ್ ಬರೆದಿದ್ದೀರಾ ಹಾಗೂ KA ಕೌನ್ಸಿಲಿಂಗ್ ಮುಖಾಂತರ ನೀವು ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕು ಅನ್ಕೊಂತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋದಲ್ಲಿ ನಿಮಗೆ KA ಅಲ್ಲಿ ನೀವು ಅಡ್ಮಿಷನ್ ತಗೋಬೇಕು ಹಾಗೂ ಕೌನ್ಸಿಲಿಂಗ್ನಲ್ಲಿ ಯಾವ್ಯಾವ ಸ್ಟೆಪ್ ಇರುತ್ತೆ ಅಂತ ನಿಮಗೆ ಕನ್ಫ್ಯೂಸ್ ಇರುತ್ತೆ. ನಿಮ್ಮ ರಿಸಲ್ಟ್ ಬಂದಾಗಿಂದ ನೀವು ಅಡ್ಮಿಷನ್ ತಗೋವರೆಗೂ ಏನೆಲ್ಲ ಸ್ಟೆಪ್ ಇರುತ್ತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಯಾವ್ಯಾವ ಸ್ಟೆಪ್ ಅಂತ ನೋಡೋದಾದ್ರೆ, ಮೊದಲನೇದು ನಿಮ್ಮ ರಿಸಲ್ಟು, ಎರಡನೇದು ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೂರನೇದು ವೆರಿಫಿಕೇಶನ್ ಸ್ಲಿಪ್, ನಾಲ್ಕನೇದು ಆಪ್ಷನ್ ಎಂಟ್ರಿ, ಐದನೇದು ಮಾಕ್ ಅಲಾಟ್ಮೆಂಟ್, ಇನ್ನು ಆರನೇದು ಎಡಿಟ್ ಆಪ್ಷನ್ಸ್, ಇನ್ನು ಏಳನೇದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಇನ್ನು ಎಂಟನೇದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಇನ್ನು ಒಂಬತ್ತನೇದು ಎಕ್ಸ್ಟೆಂಡೆಡ್ ರೌಂಡ್. ಇನ್ನು ಮೊದಲನೇದಾಗಿ ನಿಮ್ಮ KCT ರಿಸಲ್ಟು. ಸೆಕೆಂಡ್ PU ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ನಿಮ್ಮ KCT ರಿಸಲ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ತುಂಬಾ ಸ್ಟೂಡೆಂಟ್ಸು ಸೆಕೆಂಡ್ PUC ಸಪ್ಲಿಮೆಂಟರಿ ಎಕ್ಸಾಮ್ ಬರ್ದಿರ್ತಾರೆ. ಅಲ್ಲಿ ಸ್ವಲ್ಪ ಸ್ಟೂಡೆಂಟು ತಮ್ಮ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ಸೆಕೆಂಡ್ PUC ಸಪ್ಲಿಮೆಂಟರಿ ಎಕ್ಸಾಮ್ ಬರೀತಾರೆ. ಆದ ಕಾರಣ ಆ ರಿಸಲ್ಟ್ ಬಂದ ಮೇಲೆ ನಿಮ್ಮ KCT ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ನಿಮ್ಮ KCT ರಿಸಲ್ಟ್ ಬಂದ ಮೇಲೆ ಅದರಲ್ಲಿ ಕ್ಲಿಯರ್ ಆಗಿ ನಿಮ್ಮ ಯಾವ ಕೋರ್ಸ್ಗೆ ಏನೇನು ರ್ಯಾಂಕ್ ಅಂತ ಮೆನ್ಷನ್ ಮಾಡ್ತಾರೆ. ಆ ರ್ಯಾಂಕ್ ಅನ್ನ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ನಿಮ್ಮ ರಿಸಲ್ಟ್ ಬಂದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಹಾಗೂ ನೀವೇನಾದ್ರೂ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ ಬಂದ್ರೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತಾರೆ. ಇದು ಆಫ್ಲೈನ್ ಹಾಗೂ ಆನ್ಲೈನ್ ಎರಡೂ ರೀತಿ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ 2-3 ದಿನಗಳ ನಂತರ KA ಅವರು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಆಪ್ಷನ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಹೋಗಿ ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ ನೋಡಬಹುದು ವೆರಿಫಿಕೇಶನ್ ಸ್ಲಿಪ್ ಅನ್ನ. ಇದರಲ್ಲಿ ಕ್ಲಿಯರ್ ಆಗಿ ನಿಮ್ಮ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡ್ತಾರೆ. ಇಲ್ಲಿ ನೀವು ನೋಡಬಹುದು, ಇದರಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಹಾಗೂ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ನಿಮ್ಮ ಕ್ಯಾಟಗರಿ ಕೂಡ ಮೆನ್ಷನ್ ಆಗಿರುತ್ತೆ. ಇನ್ನು ಇದರಲ್ಲಿ ನೀವು ಕ್ಲೇಮ್ ಮಾಡಿದಂತ ರಿಸರ್ವೇಶನ್ಸ್ ಅನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಹಾಗೂ ನೀವು ನಿಮ್ಮ ಸೆಕೆಂಡ್ PUC ಅಲ್ಲಿ ಏನೇನು ಮಾರ್ಕ್ಸ್ ತಗೊಂಡಿದ್ದೀರಾ ಅದು ಕೂಡ ಮೆನ್ಷನ್ ಆಗುತ್ತೆ. ಇನ್ನು ನೀವು ಕೆಳಗೆ ನೋಡಬಹುದು, ಇಲ್ಲಿ ನಿಮ್ಮ KA ಮುಖಾಂತರ ಬಂದಂತ ರ್ಯಾಂಕ್ ಇಂದ ನಿಮ್ಮ ಯಾವ್ಯಾವ ಕೋರ್ಸ್ ಅಲ್ಲಿ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ವೆರಿಫಿಕೇಶನ್ ಸ್ಲಿಪ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಇದರಲ್ಲಿ ಕ್ಲಿಯರ್ ಆಗಿ ನೋಡಬಹುದು, ಇಲ್ಲಿ ಮೇಲ್ಗಡೆ ಒಂದು CET ನಂಬರ್ ಅಂತ ಇರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ಮುಂದೆ KA ಕೌನ್ಸಿಲಿಂಗ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಈ ನಂಬರ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಈ ನಂಬರ್ ನೀವು ಆಡ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ನೀವು ಕೌನ್ಸಿಲಿಂಗ್ ನಲ್ಲಿ ನೋಡಬಹುದು. ಈ ನಂಬರ್ ನಿಮ್ಗೆ ಬಂದಿಲ್ಲ ಅಂದ್ರೆ ನೀವು KA ಕೌನ್ಸಿಲಿಂಗ್ ನಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕೆ ಆಗಲ್ಲ. ಈ ನಂಬರ್ ಅಥವಾ ಕೆಳಗಡೆ ಇರುವಂತ QR ಕೋಡ್ ಇವೆರಡರಲ್ಲಿ ಒಂದು ನೀವು ಹಾಕಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಇನ್ನು 4ನೇ ಸ್ಟೆಪ್ ಆಪ್ಷನ್ ಎಂಟ್ರಿ. ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಕೌನ್ಸಿಲಿಂಗ್ ನಲ್ಲಿ ನೀವು ನಿಮ್ಗೆ ಬೇಕಾದ ಕೋರ್ಸ್ ಅನ್ನ ತಗೋಬೇಕಂದ್ರೆ ಅಲ್ಲಿ ಪ್ರಯಾರಿಟಿ ಆರ್ಡರ್ ನಲ್ಲಿ ಕಾಲೇಜ್ ಅನ್ನ ಲಿಸ್ಟಿಂಗ್ ಮಾಡೋದಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ MBBS ಸೀಟು ಬೇಕಂತ ಇರುತ್ತೆ. ಹಾಗೆ ನೀವು MBBS ಸೀಟ್ ಅನ್ನ ಮೊದಲನೇ ಪ್ರಯಾರಿಟಿಯಲ್ಲಿ ಇಟ್ಕೋಬೇಕು. ಆದ ನಂತರ ನಿಮ್ಗೆ MBBS ಸೀಟ್ ಸಿಗಲ್ಲ, ಸ್ವಲ್ಪ ಕಡಿಮೆ ಅಂಕ ಬಂದಿದೆ ಅಂದ್ರೆ ನೆಕ್ಸ್ಟ್ ನೀವು ನಿಮ್ಗೆ ಫಿಕ್ಸ್ ಆಗಿ ಸಿಗುವಂತ ಕಾಲೇಜ್ ಅನ್ನ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ಗೆ ವೆಟರ್ನರಿಯಲ್ಲಿ ಚೆನ್ನಾಗಿ ರ್ಯಾಂಕ್ ಬಂದಿದ್ರೆ ನನಗೆ ವೆಟರ್ನರಿ ಸಿಗುತ್ತೆ ಅಂತ ಇದ್ರೆ ಮೊದಲು MBBS, ಆಮೇಲೆ ವೆಟರ್ನರಿ, ಹೀಗೆ ಕೆಳಗೆ ಅಗ್ರಿಕಲ್ಚರು, ಎಂಜಿನಿಯರಿಂಗು, ನಿಮ್ಗೆ ಇಷ್ಟವಾದ ಪ್ರಯಾರಿಟಿ ಆರ್ಡರ್ ನಲ್ಲಿ ಲಿಸ್ಟಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಆದ ನಂತರ ನಿಮ್ಗೆ ಎಡಿಟಿಂಗ್ ಮಾಡೋಕೆ ಆಪ್ಷನ್ ಇರಲ್ಲ. ಆದ ಕಾರಣ ನೀವು ಇವಾಗ ತಾನೇ ಚೆನ್ನಾಗಿ ಪ್ರಯಾರಿಟಿ ಆರ್ಡರ್ ನಲ್ಲಿ ಲಿಸ್ಟಿಂಗ್ ಮಾಡಿದ್ರೆ ಆಮೇಲೆ ನಿಮ್ಗೆ ಏನು ಕಷ್ಟ ಆಗಲ್ಲ. ಇನ್ನು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಕರ್ನಾಟಕದಲ್ಲಿರುವಂತಹ ಟಾಪ್ ವೆಟರ್ನರಿ ಕಾಲೇಜು, ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಎಲ್ಲಾ ಕಾಲೇಜ್ಗಳು ಲಿಸ್ಟ್ ಬೇಕಂದ್ರೆ ನಾನು ಅದರ ಸಪ್ರೇಟ್ ಆದ ವಿಡಿಯೋನ ಮಾಡಿಟ್ಟಿದ್ದೀನಿ. ನೀವು ಬೇಕಂದ್ರೆ ಆ ವಿಡಿಯೋ ಕೂಡ ನೋಡ್ಬೋದು. ಇನ್ನು ನಿಮ್ಗೇನಾದ್ರೂ ಆಪ್ಷನ್ ಎಂಟ್ರಿಯ ಸಂಪೂರ್ಣ ವಿಡಿಯೋ ಬೇಕಂದ್ರೆ ನಾನು ಆಲ್ರೆಡಿ ಅದನ್ನ ಮಾಡಿಟ್ಟಿದ್ದೀನಿ. ನೀವು
ಅದನ್ನ ನೋಡ್ಬೋದು. ಇನ್ನು 5ನೇ ಸ್ಟೆಪ್ಪು ಮಾಕ್ ಅಲಾಟ್ಮೆಂಟ್ ಅಂದ್ರೆ ಇದೊಂಥರ ಪ್ರಾಕ್ಟೀಸ್ ತರ. ಅಂದ್ರೆ ಕೆ ಎ ಅವರು ಸ್ಪೆಷಲ್ ಆಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಕೆ ಎ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಮೊದಲನೇ ಸಲ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರಿಗೆ ಡೌಟ್ ಇರುತ್ತೆ, ನಾವು ಕೌನ್ಸಿಲಿಂಗ್ ಅಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಹಾಗೂ ಕಾಲೇಜನ್ನ ಹೇಗೆ ಪ್ರಯಾರಿಟಿ ಆರ್ಡರ್ ನಲ್ಲಿ ನಾವು ಸೆಟ್ ಮಾಡಬೇಕು ಅಂತ. ಆದ ಕಾರಣ ಕೆ ಎ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನೀವು ನಿಮ್ಮ ಕಾಲೇಜನ್ನ ಲಿಸ್ಟ್ ಮಾಡಬಹುದು. ಅದರಲ್ಲಿ ನೀವು ಅಗ್ರಿಕಲ್ಚರ್, ವೆಟರ್ನರಿ, ಹಾರ್ಟಿಕಲ್ಚರ್ ಹಾಗೂ ನಿಮ್ಗೆ ಇಷ್ಟವಾದ ಕಾಲೇಜನ್ನ ಪ್ರಯಾರಿಟಿ ಆರ್ಡರ್ ನಲ್ಲಿ ಲಿಸ್ಟ್ ಮಾಡ್ಕೋಬಹುದು. ಇದು ಆದ ನಂತರ ನೆಕ್ಸ್ಟ್ ನಿಮ್ಗೆ ಒಂದು ರಿಸಲ್ಟ್ ಅಂತ, ಟೆಂಪರರಿ ರಿಸಲ್ಟ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಾವು ಕರೆಕ್ಟ್ ಆಗಿ ಲಿಸ್ಟ್ ಮಾಡಿದೀವೋ ಇಲ್ಲ ಅಂತ. ಇದು ಆದ ನಂತರ ನೆಕ್ಸ್ಟ್ ಸ್ಟೆಪ್ ಎಡಿಟಿಂಗ್ ಇರುತ್ತೆ. ಅಂದ್ರೆ ಕೆ ಎ ಅವರು ಕೌನ್ಸಿಲಿಂಗ್ ನಲ್ಲಿ ಒಂದೇ ಸಲ ಎಡಿಟಿಂಗ್ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಮಾಕ್ ಅಲಾಟ್ಮೆಂಟ್ ಮಾಡ್ತೀರಾ, ರಿಸಲ್ಟ್ ಬರುತ್ತೆ, ಅಲ್ಲಿ ನೀವು ಎಡಿಟಿಂಗ್ ಮಾಡ್ಬೋದು. ಈ ಎಡಿಟಿಂಗ್ ಆದ್ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಶುರು ಆಗುತ್ತೆ. ಅಂದ್ರೆ ಈ ಎಡಿಟಿಂಗ್ ನೀವು ಮುಗಿಸ್ತೀರಾ, ಅದು ಆದ ನಂತರ ನಿಮ್ಗೆ ಎಲ್ಲೂ ಎಡಿಟಿಂಗ್ ಮಾಡೋ ಆಪ್ಷನ್ ಸಿಗೋದೇ ಇಲ್ಲ. ಆದ ಕಾರಣ ನೀವು ಕರೆಕ್ಟ್ ಆಗಿ ಕಾಲೇಜನ್ನ ಆರ್ಡರ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಅಂದ್ರೆ ನೀವು ಕೊಟ್ಟಂತ ಪ್ರಯಾರಿಟಿ ಆರ್ಡರ್ ನಲ್ಲಿ ನಿಮ್ಗೆ ಇಷ್ಟವಾದ ಕಾಲೇಜ್ ನಿಮ್ಗೆ ಸಿಕ್ಕರೆ ನೀವು ಡೈರೆಕ್ಟ್ ಆಗಿ ಚಾಯ್ಸ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಅಂದ್ರೆ ಅಲ್ಲಿ 4 ಚಾಯ್ಸಸ್ ಅನ್ನ ಕೊಟ್ಟಿರ್ತಾರೆ. ಆ 4 ಚಾಯ್ಸಸ್ ಅಲ್ಲಿ 1ನೇ ಚಾಯ್ಸ್ ಅಂದ್ರೆ ನಿಮ್ಗೆ ಇಷ್ಟವಾದ ಕಾಲೇಜ್ ನಿಮ್ಗೆ ಸಿಕ್ಕರೆ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಇನ್ನು 2ನೇ ಚಾಯ್ಸು ನಮ್ಗೆ ಈ ಕಾಲೇಜ್ ಇಷ್ಟ ಆದ್ರೆ ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ ಅಂತ. ಇನ್ನು 3ನೇ ಸ್ಟೆಪ್ ನನಗೆ ಈ ಚಾಯ್ಸ್ ಡಿಲೀಟ್ ಮಾಡಿ ಬಾಕಿ ಎಲ್ಲಾ ಚಾಯ್ಸ್ ನಾನು ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೋತೀನಿ ಅಂತ. ಇನ್ನು 4ನೇ ಸ್ಟೆಪ್ ನಾನು ಕೆ ಎ ಕೌನ್ಸಿಲಿಂಗ್ ಇಂದ ಹೊರಗಾಗ್ತೀನಿ ಅಂತ. ಈ ಚಾಯ್ಸ್ ಅಲ್ಲಿ ನೀವು ಮೊದಲನೇ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ನನಗೆ ಈ ಕಾಲೇಜ್ ಇಷ್ಟ ಅಂತ. ನಿಮ್ಗೆ ಕಾಲೇಜ್ ಇಷ್ಟ, ನಿಮ್ಗೆ ಕಾಲೇಜ್ ಸಿಕ್ತು, ಇದಾದ ನಂತರ ನೀವು ಫೀಸ್ ಅನ್ನ ಕಟ್ಕೋಬೇಕು. ಇನ್ನು ನೀವು ಕಾಲೇಜ್ಗೆ ಫೀಸ್ ಅನ್ನ ಕಟ್ಟಿದ ಮೇಲೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಈ ಅಡ್ಮಿಷನ್ ಆರ್ಡರ್ನ ನೀವು ನಿಮ್ಗೆ ಸಿಕ್ಕಂತ ಕಾಲೇಜಿಗೆ ಹೋಗಿ ಕೊಟ್ರೆ ನಿಮ್ಮ ಅಡ್ಮಿಷನ್ ಆಗುತ್ತೆ. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೊಂದ್ಸಲ ಆಗುತ್ತೆ. ಆದ ನಂತರ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಂದ್ರೆ ನಿಮ್ಗೇನಾದ್ರೂ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಥವಾ ಸಿಕ್ಕಿರೋ ಸೀಟ್ ಅಲ್ಲಿ ಆ ಸೀಟ್ ನಿಮ್ಗೆ ಇಷ್ಟ ಇಲ್ಲ, ಆ ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಅಂದ್ರೆ ಯಾರೆಲ್ಲ ಸೆಕೆಂಡ್ ಆಪ್ಷನ್ ಹಾಗೂ ಥರ್ಡ್ ಆಪ್ಷನ್ ಅನ್ನ ಚೂಸ್ ಮಾಡ್ತೀರಾ ಅವರಿಗೆ ಈ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಭಾಗವಹಿಸಬಹುದು. ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಕೌನ್ಸಿಲಿಂಗ್ ಆಗುತ್ತೆ ಹಾಗೂ ಮತ್ತೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಸೀಟ್ ಸಿಕ್ಕರೆ ಆ ಸೀಟ್ ನಿಮ್ಗೆ ಇಷ್ಟ ಇದ್ರೆ ನೀವು ಅಡ್ಮಿಷನ್ ನಿಮ್ಮ ಕಾಲೇಜಲ್ಲಿ ತಗೋಬಹುದು. ಇನ್ನು ನಿಮ್ಗೆ ಸೀಟ್ ಇಷ್ಟ ಇಲ್ಲ ಅಂದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ಅಂದ್ರೆ ಥರ್ಡ್ ರೌಂಡ್ಗೆ ಹೋಗ್ಬೋದು. ನಿಮ್ಗೇನಾದ್ರೂ ನಾ ಹೇಳಿರುವಂತ ಚಾಯ್ಸಸ್ಗೆ ಡೌಟ್ ಇದ್ರೆ ಆ ಚಾಯ್ಸಸ್ಗಳ ಕುರಿತು ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡಿ ಚಾಯ್ಸಸ್ ಬಗ್ಗೆ ಸಂಪೂರ್ಣ ತಿಳಿದುಕೊಳ್ಳಿ. ಇದು ನಿಮ್ಗೆ ಕೆ ಎ ಕೌನ್ಸಿಲಿಂಗ್ ನಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಥರ್ಡ್ ರೌಂಡ್ ಅಲ್ಲಿ ಮತ್ತೆ ಕೌನ್ಸಿಲಿಂಗ್ ಆಗುತ್ತೆ. ಪ್ರಯಾರಿಟಿ ಆರ್ಡರ್ ಅಲ್ಲಿ ನಿಮ್ಗೆ ಇರುವಂತ ಕಾಲೇಜು ಸಿಕ್ಕರೆ ನೀವು ಮತ್ತೆ ಕಾಲೇಜಲ್ಲಿ ಅಡ್ಮಿಷನ್ ಆಗ್ಬೋದು. ನೀವು ಕೌನ್ಸಿಲಿಂಗ್ಗೆ ಅಪಿಯರ್ ಆಗ್ತಿದ್ರೆ ಈ ಸ್ಟೆಪ್ ನಿಮ್ಗೆ ಗೊತ್ತಿರಬೇಕು. ನಾನು ಏನೆಲ್ಲ ಸ್ಟೆಪ್ ಎಲ್ಲ ಹೇಳಿದ್ದೀನಿ, ನೀವು ಒಂದ್ಸಲ ನೋಡ್ಕೊಳ್ಳಿ. ನೀವು ಕೌನ್ಸಿಲಿಂಗ್ ಹೋದಾಗ ನಿಮ್ಗೆ ಯಾವುದೇ ರೀತಿ ಡೌಟ್ ಇರಲ್ಲ. ನಿಮ್ಗೆ ಇನ್ನು ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಥವಾ ನಿಮ್ಗೆ ಕೌನ್ಸಿಲಿಂಗ್ ಬಗ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ.